ಸೊ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಡು ಮಹೇಂದ್ರ. ಇವತ್ತೇನು ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ನಾನು ತಿಳಿದಷ್ಟು ಮಹಾಕುಂಭ ಬಗ್ಗೆ ನಿಮಗೂ ತಿಳಿಸ್ತಾ ಇದ್ದೀನಿ. 144 ವರ್ಷಗಳ ನಂತರ ಮತ್ತೆ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಹಿಂದೂ ಧರ್ಮದ ಒಂದು ಸಾಮೂಹಿಕ ತೀರ್ಥಯಾತ್ರೆ ಕುಂಭಮೇಳವನ್ನು ವಿಷ್ಣುವಿನ ಕರ್ಮ ಅವತಾರ ಮೇರು ಮತ್ತು ಹಾರ ಪರ್ವತದ ಕೆಳಗೆ ಇದ್ದಾನೆ. ವಾಸುಕಿ ಸಮುದ್ರ ಮಥನ ಸಮಯದಲ್ಲಿ ಹಗ್ಗವಾಗಿ ಅದರ ಸುತ್ತಲೂ ಸುತ್ತುವ ಮೂಲಕ ಇದೇ ಹಾಲಿನ ಕಡಲನ್ನು ಅಮೃತಕ್ಕಾಗಿ ಕಡೆಯುವುದು. 2025 ಸಾಲಿನಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಮ್ಮ ಕುಂಭಮೇಳ ನಡೆಯುತ್ತಿದೆ. The Mahakumbh Mela 2025. ಅಲ್ಲಿ ಹಠಯೋಗಿಗಳು, ಸಾಧುಗಳು, ಸನ್ಯಾಸಿಗಳು, ಅಘೋರಿಗಳು ಮತ್ತು ಕೋಟ್ಯಾಂತರ ಭಕ್ತರುಗಳು ಪಾಲ್ಗೊಂಡಿದ್ದಾರೆ. 140 ವರ್ಷಗಳ ನಂತರ ಒಮ್ಮೆ ನಡೆಯುತ್ತಿರುವ ಈ ಮಹಾಕುಂಭಮೇಳ. ಹಾಗಾದರೆ ಕುಂಭಮೇಳ ಅನ್ನೋದು ಏನೆಂದರೆ, ನೋಡುವುದಾದರೆ ಕುಂಭ ಎಂದರೆ ಮಡಿಕೆ, ಮೇಳ ಅಂದರೆ ಎಲ್ಲರೂ ಒಗ್ಗೂಡುವುದು. ಪುರಾಣಗಳ ಪ್ರಕಾರ ಅಮೃತದ ಕಲಶ ಒಂದು ಬಿಂದು ಬಂದು 4 ಜಾಗದಲ್ಲಿ ಬಿದ್ದಿತ್ತು ಅಂತಾರೆ. ಅದು ಯಾವುದಂದರೆ ಉಜ್ಜೈನ್, ನಾಸಿಕ್, ಹರಿದ್ವಾರ್ ಮತ್ತು ಪ್ರಯಾಗ್ರಾಜ್. Prayagraj from January 13th to February 26th. This sacred event, held every 12 years, attracts millions of devotees seeking spiritual cleansing through ritual bathing at the Triveni Sangamam of the Ganga, Yamuna, and Saraswati rivers. ಹೀಗಾಗಿ ಆ ದಿನವನ್ನು ಸಾಧುಗಳು, ಸಂತರು ಮತ್ತು ಭಕ್ತರು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ. ಹೀಗೆ ಎಲ್ಲರೂ ಒಗ್ಗೂಡಿಸಿ ನಡೆಸುವುದೇ ಮೇಳ, ಕುಂಭಮೇಳ. ಪುರಾಣದ ಪ್ರಕಾರ ಸಮುದ್ರ ಮಥನದ ವೇಳೆ ದೊರೆತ ಅಮೃತವನ್ನು ವಿಷ್ಣು ಮೋಹಿನಿ ರೂಪ ತಾಳೆ ಅಸುರನಿಂದ ತಪ್ಪಿಸಿಕೊಳ್ಳುವಾಗ 4 ಹನಿ ಆ ಮಡಿಕೆಯಿಂದ 4 ಜಾಗಗಳಲ್ಲಿ ಬಿದ್ದಿತ್ತು. ಅದೇ ನಮ್ಮ ಭಾರತವಾಗಿತ್ತು. ಭಾರತದಲ್ಲಿ ಉಜ್ಜೈನ್, ನಾಸಿಕ್, ಹರಿದ್ವಾರ್ ಮತ್ತು ಪ್ರಯಾಗ್ರಾಜ್ನಲ್ಲಿ ಆ 4 ಅಮೃತದ ಹನಿ ಬಿದ್ದಿತ್ತು. ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ ಎಂದು 4 ಕುಂಭಮೇಳಗಳಿವೆ. ಮೂರು ವರ್ಷಗಳ ನಂತರ ನಡೆಯುವುದು ಕುಂಭಮೇಳ, 6 ವರ್ಷಗಳ ನಂತರ ನಡೆಯುವುದು ಅರ್ಧ ಕುಂಭಮೇಳ, 12 ವರ್ಷಗಳ ನಂತರ ನಡೆಯುವುದು ಪೂರ್ಣ ಕುಂಭಮೇಳ, 12 ಕುಂಭಮೇಳ ಆದ ನಂತರ ನಡೆಯುವುದೇ ನಮ್ಮನ್ನು ಮಹಾಕುಂಭಮೇಳ. ಅದು 144 ವರ್ಷಗಳ ನಂತರ ನಡೆಯಲಾಗುವುದು. ಮಗ ಜಯಂತನು ಎಲ್ಲರೂ ಕಣ್ಣು ತಪ್ಪಿಸಿ ಹೋಗುವಾಗ ಆತನು 4 ಜಾಗದಲ್ಲಿ ಕುಂಭವನ್ನು ಇಟ್ಟಿದ್ದನಂತೆ. ಇದೇ 4 ಜಾಗದಲ್ಲಿ ಪ್ರತಿ ವರ್ಷವೂ ಕುಂಭಮೇಳ ಅಂತೂ ನಡೆಯುತ್ತದೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ನಮ್ಮ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೆಯುತ್ತಿದೆ. ಅಂದರೆ 45 ದಿನಗಳ. ವಿಶ್ವದಲ್ಲಿಯೇ ಅತ್ಯಂತ ಜನ ಸೇರುವ ಆಚರಣೆವಾಗಿತ್ತು. ಈ ಬರೀ ನಮ್ಮ ಭಾರತೀಯರು ಅಲ್ಲ, ಬೇರೆ ದೇಶದಿಂದಲೂ ಜನರು ಬರುತ್ತಿದ್ದರು. ಭಕ್ತಾದಿಗಳು ಬಂದು ಆ ಅಮೃತದಲ್ಲಿ ಸ್ನಾನ ಮಾಡಿಕೊಂಡು ಬೇರೆ ಬೇರೆ ದೇಶದಿಂದನೂ ಬರ್ತಿದ್ರು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬೆಲ್ ಐಕನ್ನ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಯಾವುದೇ ನೋಟಿಫಿಕೇಷನ್ ಇದ್ದರೂ ನಿಮಗೆ ತಟ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಆ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.